ನಿನ್ನೆ ಅಗರದಲ್ಲಿ ಜಾತ್ರೆ ಮಹೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರು. ಸೊ ಯಾವ ರೀತಿ ಮಾಡಿದರು ಮತ್ತು ಇವತ್ತು ನೈಟ್ ಏನೆಲ್ಲ ಇತ್ತು ಅಂತ ವಿಡಿಯೋ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಅಗ್ರದ ತೇರು. ಸೊ ಯಾವ ರೀತಿ ಇದೆ ಅಂತ ನೋಡಿ. ತೇರು ನಿನ್ನೆ, ಸೊ ಇವತ್ತು ಬೆಳಗ್ಗೆ ನಾವು ಹೋದ್ವಿ, ಬನಶಂಕರಿಲಿದ್ವಿ. ಆಗ ನಮ್ಮ ಅಕ್ಕನ ಮಗ ಬಂದು ಕರ್ಕೊಂಡು ಹೋದ. ಸೊ ನಮ್ಮ ಅಕ್ಕನ ಮನೆಗೆ ಬಂದು ನೈಟ್ ಊಟ ಮಾಡಿಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳಿ ಪಲಾವ್ ಮಾಡ್ತಾಯಿದ್ದೀವಿ. ನಾವು ತೇರಿನ ದಿನ ಬರೋದಕ್ಕಾಗಿಲ್ಲ, ಯಾಕಂದರೆ ತೇಜುಗೆ ಎಕ್ಸಾಮ್ ಇದ್ದ ಕಾರಣ ನಾವು ತೇರಿಗೆ ಬರೋಕ್ಕಾಗಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಬಂದ್ವಿ. ಜಾತ್ರೆಗೆ ಯಾವಾಗ ಕರೆದ್ರೂ ಬರೋದಿಲ್ಲ ಅಂತ ಹೇಳಿ ನಮ್ಮ ಅಕ್ಕ ಬೈತಾಯಿದ್ಲು, ನಮ್ಮ ಅಕ್ಕನ ಮಕ್ಕಳು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬಂದ್ವಿ, ಪಲಾವ್ ಮಾಡ್ತಾಯಿದ್ಲು. ಸೊ ಡಿಫ್ರೆಂಟ್ ಸ್ಟೈಲಲ್ಲಿ ಪಲಾವ್ ಮಾಡಿದ್ದು. ಇದನ್ನು ಈರುಳ್ಳಿ ಮತ್ತು ರುಬ್ಕೊಳ್ಳೋದಕ್ಕೆ ಮಿಶ್ರಣಕ್ಕೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಕಾಯಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದಿದ್ದು ಮಿಶ್ರಣ ಅದು. ಮತ್ತು ನಾವು ಮೆಂತ್ಯ ಮತ್ತು ಪುದೀನಾನ ನೀಟಾಗಿ ಬಾಡಿಸ್ಕೊಂಡು ತರಕಾರಿನ ಹಾಕ್ಕೊಂಡು ಅಕ್ಕಿ, ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿ ನೋಡಿಕೊಂಡು ಸೊ ಪಲಾವ್ನ ರೆಡಿ ಮಾಡಿದ್ವಿ. ಹಾಗೆ ವಡೆ ಮಾಡಿದ್ವಿ. ವಡೆನೂ ತಿಂದ್ಕೊಂಡು ಹೊರಟ್ವಿ. ಸ್ವಲ್ಪ ಹೀಗೆ ತುಂಬ ದಿನಗಳ ನಂತರ ಆದಮೇಲೆ ಬಂದ್ವಿ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗನೂ ಮುಗಿಸ್ಕೊಂಡು ಅವನು ಆಳ್ವಾಸಲ್ಲಿ ಮಂಗಳೂರಲ್ಲಿ ಓದ್ತಾ ಇದ್ದ. ಸೊ ಅವನದು ಎಜುಕೇಷನ್ ಕಂಪ್ಲೀಟಾಗಿ ಅವನು ಇಲ್ಲಿಗೆ ಬಂದ, ಬ್ಯಾಂಗ್ಳೂರ್ಗೆ. ಸುಮಾರು ಒಂದು 3-4 ತಿಂಗಳಾಗೋಗಿತ್ತು ಅವನು ಬಂದು. ಆದರೂ ನಾನು ಬಂದಿರಲಿಲ್ಲ ಅವನ್ನ ನೋಡೋದಕ್ಕೆ. ಸೊ ಹೀಗೆ ಆಗತ್ತೆ ಅಂತ ಹೇಳಿ ಮಾತಾಡಿಸ್ಕೊಂಡು, ನಮ್ಮ ತೇಜಿಗೆ ಎಕ್ಸಾಮ್ ಇರೋ ಕಾರಣ ಅವನು ಅಲ್ಲಿ ಬಂದ್ರೂ ಸಹ ಓದ್ತಾ ಕೂತಿದ್ದ. ಹೀಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಎಲ್ಲ ಅಳತೆ ಹೊಡ್ಕೊಂಡು ತಿಂದು. ಹಾಗೆ ನಮ್ಮ ಅಕ್ಕನ ಫ್ರೆಂಡು, ಸೊ ಅವರು ಪೊಲೀಸು, ಅವರು ಸಹ ಬಂದಿದ್ದರು. ನಮ್ಮ ತೇಜು ಏನು ತಲಾಟೆ ಮಾಡ್ತಾಯಿದ್ದಾನೆ ಅಂತ ನೋಡಿ. ಹಾಗೆ ಹಾಗೆ ಮನೇಲಿ ಮೋಜು ಮಸ್ತಿ ಮಾಡಿಕೊಂಡು ತಮಾಷೆ ಕಾಮಿಡಿ ಮಾಡಿಕೊಂಡು ಹಾಗೆ ಹೊರಟ್ವಿ. ನಾವು ಹೊರಟಾಗ ದೇವ್ರ ಮೆರವಣಿಗೆ ಹೋಗ್ತಾಯಿತ್ತು ನೋಡಿ. ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾವು ಭಾವಿಸ್ತೀವಿ. ಸೊ ಇನ್ನೂ 9 ಗಂಟೆಗೆ ನಾವು ಹೋಗಿದ್ದು, ಇನ್ನು ಅಂಗಡಿ ಎಲ್ಲ ಓಪನ್ ಆಗಿತ್ತು. ನಾವೆಲ್ಲ ಏನು ತೊಗೊಂಡ್ವಿ, ಏನು ಮಾಡಿದ್ವಿ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಜಾತ್ರೆ ಅಂದರೆ ಕೇಳಬೇಕಾ? ದೇವರ ಮೆರವಣಿಗೆ ಮತ್ತು ಮಕ್ಕಳಿಗೆ ಬೇಕಾಗಿರುವಂತಹ ಆಟ ಸಾಮಾನುಗಳಾಗಿರ್ಬೋದು, ಅಥವಾ ಕಡಲೆಪುರಿ, ಕೊಬ್ಬರಿ ಮಿಠಾಯಿ, ಈ ಥರ ತಿಂಡಿ ತಿನಿಸುಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆಲ್ಮೋಸ್ಟು ಎಲ್ಲ ಅಂಗಡಿಗಳು ಇನ್ನೂ ಓಪನ್ ಆಗೇ ಇದ್ವು.
ನಮಗಂತೂ ಖುಷಿನೇ ಆಯಿತು ನೋಡಿ. ನಾನು ಕ್ಲೋಸ್ ಮಾಡಿರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಎಲ್ಲ 9 ಗಂಟೆ ಆದರೂ ಸುಮಾರು ಜನ, ಫುಲ್ ಜನನೇ ಇದ್ದರು. ಹೇಳಬೇಕು ಅಂದರೆ 9:30ನೇ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಸೊ ಬ್ಯಾಗ್ಸ್ ಆಗಿರ್ಬೋದು, ಈ ಮೂರ್ತಿಗಳಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಎಷ್ಟು ಕ್ಯೂಟಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಮತ್ತು ಮ್ಯಾಗ್ಝಿನ್ಗಳು, ಫೋಟೋ ಫ್ರೇಮ್ಗಳು, ಈ ರೀತಿ ಈ ಜಾತ್ರೆಯಲ್ಲಿ ತುಂಬ ಅತ್ಯಂತ ಆಕರ್ಷಣೆಯಾಗಿದ್ದು ಅಂದ್ರೇ ಈ ಗೊಂಬೆಗಳದ್ದು. ಹಾಗೆ ಎಲ್ಲ ಅಂಗಡಿಗಳನ್ನ ನೋಡಿಕೊಂಡು ಪ್ರೈಸನ್ನೆಲ್ಲ ವಿಚಾರಿಸ್ಕೊಂಡು ಹಾಗೆ ಮುಂದಕ್ಕೆ ಬಂದ್ವಿ ನಾವು. ಸೊ ಜಾತ್ರೆಯಲ್ಲಿ ನಾವೆಲ್ಲ ಏನೆಲ್ಲ ತಗೊಂಡ್ವಿ ಅಂತ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೆಣ್ಮಕ್ಳು ಏನೇ ತೊಗೊಂಡ್ರೂ ಸಹ ಬಳೆ ಅಂದರೆ ತುಂಬಾ ಇಷ್ಟಪಡ್ತಾರೆ ಅಲ್ವಾ. ಸೊ ನಮ್ಮ ಅಕ್ಕನ ಮಗ ಹಾಗೆ ಬಳೆ ಕೊಡಿಸ್ತಾ ತೊಗೊಂಡು ಬಂದ್ವಿ. ಹಾಗೆ ನಾನು ಡೆಕೋರೇಷನ್ಗೆ ಅಂತ ಪಾಟು, ಆನೆ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ತೊಗೊಂಡ್ವಿ, ಬ್ಯಾಂಗಲ್ಸ್ ತೊಗೊಂಡು. ಸೊ ತೇಜುದು ಆಟ ಸಾಮಾನು ಫೋಟೋ ಮಾಡ್ಕೊಳಕ್ಕಾಗಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಷ್ಟೊಂದು ತೊಗೊಂಡು ನಾವು ಬಂದ್ವಿ. ಯಾರಿಗೆಲ್ಲ ಅಗ್ರಹಾರ ಜಾತ್ರೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.